ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಈ ವರ್ಷ ಮಳೆ ಕಡಿಮೆ ಬಂದಿರುವುದರಿಂದ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು. ಮಾರುಕಟ್ಟೆಗೆ ಬೇಕಾದಷ್ಟು ತರಕಾರಿ ಪೂರೈಕೆ ಆಗದ ಕಾರಣ ತರಕಾರಿ ಬೆಲೆ ಹೆಚ್ಚಳ ಆಗ್ತಾ ಇದೆ. ನಾನು ಮುಖ್ಯವಾಗಿ ಬೆಂಗಳೂರಿನ ಕೇರ್ ಮಾರ್ಕೆಟ್ನಲ್ಲೇ ಇರುವೆ. ನೀವು ಕೇರ್ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ತರಕಾರಿ ಬೆಲೆನೂ ಸಹ ಹೆಚ್ಚಾಗಿದೆ. 30 ರೂಪಾಯಿ ಇರೋದು 60 ರೂಪಾಯಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು ಕಳೆದ ಒಂದು ವಾರದಿಂದ. ಇನ್ನು ಟೊಮೊಟೊ ಸೇರಿದಂತೆ ಎಲ್ಲ ತರಕಾರಿ ಬೆಲೆ ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು. ಇನ್ನು ಹೀರೆಕಾಯಿ ಬೆಲೆ 100 ರೂಪಾಯಿ ಇದೆ. ಹಾಗೆ ಬೀನ್ಸು 160 ರೂಪಾಯಿ ಇದೆ. ಹಾಗೆ ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೂಕೋಸು ಆಗಿರ್ಬೋದು, ನಿಂಬೆಹಣ್ಣು ಸಹ ಹೆಚ್ಚಳ ಆಗಿದೆ. ಹಾಗೆ ಈರುಳ್ಳಿ ಸಹ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಮೆಣಸಿನಕಾಯಿ 100 ರೂಪಾಯಿ ದಾಟಿದೆ, ಹಸಿಮೆಣಸಿನಕಾಯಿ ಅಂತಲೂ ಹೇಳ್ಬೋದು. ಇನ್ನು ಕ್ಯಾರೆಟು 60 ರೂಪಾಯಿ ಇದೆ. ಇನ್ನು ಬೂದುಗುಂಬಳಕಾಯಿ 35 ರೂಪಾಯಿಯಿಂದ 40 ರೂಪಾಯಿ ತನಕ ಇದೆ ಅಂತಲೂ ಹೇಳ್ಬೋದು. ಬೀನ್ಸು ಸಹ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ಮೂಲಂಗಿ 60 ರೂಪಾಯಿ ಇದೆ. ಹೀಗೆ ಒಟ್ಟಿನಲ್ಲಿ ಎಲ್ಲ ತರಕಾರಿಯೂ ಸಹ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಜನಸಾಮಾನ್ಯರು ತೆಗೆದುಕೊಳ್ಳುವುದಕ್ಕೆ ಬಂದು ಒಂದು ಬೆಲೆ ಕೇಳಿ ವ್ಯಾಪಾರಸ್ಥರ ಹತ್ರ ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯದಲ್ಲಿ ಕೇರ್ ಮಾರ್ಕೆಟ್ನಲ್ಲಿ ಸಾವಿರಾರು ಜನರು ಬಂದು ತರಕಾರಿ ತಗೊತಾ ಇದ್ದಾರೆ. ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಬೆಲೆ ಕೇಳಿ ಗ್ರಾಹಕರು ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹೀಗೆ ದಿನದಿಂದ ದಿನಕ್ಕೆ ಒಂದು ತರಕಾರಿ ಬೆಲೆ ಹೆಚ್ಚಾಗ್ತಾ ಇದ್ದರೆ ಜನಸಾಮಾನ್ಯರು ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಇನ್ನು ಗ್ರಾಹಕರನ್ನ ಹಾಗೆ ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಸರ್, ನಮಸ್ತೆ ಸರ್. ಈಗ ಮಾರ್ಕೆಟಲ್ಲಿ ತರಕಾರಿ ಬೆಲೆ ಎಲ್ಲ ಹೆಚ್ಚಾಗಿದೆ, ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟ? ತರಕಾರಿ ಬೆಲೆ ಹೆಚ್ಚಿಗೆ ಆಗಿದೆ ನಿಜ. ಹಾಗಂತ ತರಕಾರಿ ಸಿಗ್ತಾ ಇಲ್ಲಲ್ಲ ಅಂತ ಎಲ್ಲ ಹೇಳಲಿಕ್ಕೆ ಬರೋಲ್ಲ. ಎಷ್ಟು ಬೇಕಾದ್ರೂ ನಿಮ್ಗೆ ತರಕಾರಿ ಸಿಗುತ್ತೆ. ಆದರೆ ಡಿಮಾಂಡ್ ಜಾಸ್ತಿ ಆಗ್ತಾಯಿದೆ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದೆ ಒಂದು ವಾರದಲ್ಲಿ ಖರ್ಚು ಮಾಡ್ತಾಗ ಒಂದು ವಾರದಲ್ಲಿ ಖರ್ಚು ಮಾಡುವಂಥ ವ್ಯಕ್ತಿ ಕೆಲವು ಬಾರಿ ದುಂದು ವೆಚ್ಚ ಮಾಡೋಕ್ಕೋಗಿ ಒಂದು ದಿನದಲ್ಲಿ ಮಾಡ್ತಾನೆ. ಕೆಲವು ಶ್ರೀಮಂತ ಮದುವೆಗಳಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳಷ್ಟು ದಿನಸಿ ಸಾಮಾನುಗಳನ್ನು ಕೇವಲ ಒಂದೇ ಮದುವೆಯಲ್ಲಿ ಅವರು ಖರ್ಚು ಮಾಡ್ತಾರೆ. ಜೊತೆಗೆ ಈ ಬೆಲೆ ಏರಿಕೆ ಏನಾಗ್ತದೆ ಅಂತ ಹೇಳಿದ್ರೆ ಕೃತಕ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ. ಎಷ್ಟೇ ಸಪ್ಲೈ ಇದ್ರೂ ಜನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ಅನ್ನೋ ಮನೋಭಾವ ಸಾಮಾನ್ಯ ಜನರಲ್ಲಿ ಬಂದ್ಬಿಟ್ಟಿದೆ ವ್ಯಾಪಾರಿಗಳಲ್ಲಿ. ಹಾಗಾಗಿ ಒಂದು ಅಂಗಡಿಗೆ ಇನ್ನೊಂದು ಅಂಗಡಿ ಕಂಪೇರ್ ಮಾಡಿದ್ರೆ ಒಂದು ಸ್ಟ್ರೀಟ್ನಲ್ಲಿ 1 kg ಟೊಮೆಟೊ 25 ರೂಪಾಯಿ ಇದ್ದರೆ ಅದೇ ಪಕ್ಕದ ಸ್ಟ್ರೀಟಲ್ಲಿ 30 ರೂಪಾಯಿ 35 ರೂಪಾಯಿ ಮಾಡ್ತಾರೆ. ಗ್ರಾಹಕರು ಹೆಚ್ಚು ಕಡಿಮೆ ಬುದ್ಧಿವಂತರಾಗಬೇಕು. ಹಲವು ಕಡೆ ವಿಚಾರ ಮಾಡಿ ತಗೊಳ್ಬೇಕು. 1 kgಗೆ 10 ರೂಪಾಯಿ ಡಿಫ್ರೆನ್ಸ್ ಆದರೆ ಎಷ್ಟೋ ಉಪಯೋಗ ಆಗ್ತದೆ ಸರ್. ಜನಸಾಮಾನ್ಯರು ಈ ಥರ ರೇಟ್ ಜಾಸ್ತಿ ಆಗಿದೆ, ಜನಸಾಮಾನ್ಯರು ಬದುಕೋದು ತುಂಬ ಕಷ್ಟ ಆಗ್ತಾಯಿದೆ ಸರ್. ಈಗಾಗಲೇ ಪ್ರತಿದಿನ ಬಳಸುವ ವಸ್ತುಗಳಾಗಿರ್ಬೋದು, ಸಾಮಗ್ರಿಗಳಾಗಿರ್ಬೋದು ಎಲ್ಲನೂ ರೇಟ್ ಆಗ್ತಾ ಇದ್ದರೆ ಹೇಗೆ ಸರ್ ಮುಂದೆ ಅಂತ? ಖಂಡಿತ ಅದಂತೂ ಸತ್ಯ. ಬೆಲೆ ಜಾಸ್ತಿ ಆದರೆ ಸಾಮಾನ್ಯ ಜನರು ಅವರ ಒಂದು ಆರ್ಥಿಕ ಮಟ್ಟವನ್ನು ನಾವು ನೋಡಬೇಕಾಗ್ತದೆ. ಒಬ್ಬ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ತಗೊಳ್ತಕ್ಕಂಥವನು ಇನ್ನೊಂದು ಕಡೆ ಕೇವಲ ದಿನಕ್ಕೆ 300ರಿಂದ 400 ರೂಪಾಯಿ ಸಂಪಾದನೆ ಮಾಡಿ ತಿಂಗಳಿಗೆ ಕೇವಲ 20,000 ರೂಪಾಯಿ ತೊಗೊಳ್ಳುವಂಥವನಿಗೂ ಕಂಪೇರ್ ಮಾಡಲಿಕ್ಕಾಗಲ್ಲ. 1 ಲಕ್ಷ ತೊಗೊಂಡವನು ಧಾರಾಳವಾಗಿ ಖರ್ಚು ಮಾಡ್ತಾನೆ. ಅದೇ 10,000 15,000 ರೂಪಾಯಿ ಮಂತ್ಲಿ ಸಂಪಾದನೆ ಮಾಡ್ತಕ್ಕಂಥವನು ವ್ಯಾಪಾರ ಮಾಡಬೇಕಾದಾಗ ಅಥವಾ ಸ್ವಲ್ಪ ಆಲೋಚನೆ ಮಾಡ್ತಾನೆ. ಆವಾಗ ಅವನ ಬೆಲೆ ಏರಿಕೆ ನಿಜವಾಗ್ಲೂ ಅವನಿಗೆ ತಟ್ಟುತ್ತೆ. ಅವನ ಜೀವನ ಮಟ್ಟ ಸುಧಾರಿಸೋದು ಕಷ್ಟ ಆಗ್ತದೆ. ಅವನಿಗೆ ಇಂಥ ಸಂದರ್ಭದಲ್ಲಿ ಹೇಗೆ ಖರ್ಚು ಮಾಡಬೇಕು, ಯಾವುದಕ್ಕೆ ಹೇಗೆ ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಆಗ್ತದೆ. ಇದರಲ್ಲಿ ಗ್ರಾಹಕ ನಿಜವಾಗ್ಲೂ ಸಫರ್ ಆಗ್ತಾನೆ. ಶಿವಕುಮಾರ್. ಇದಿಷ್ಟು ಗ್ರಾಹಕರ ಮಾತಾಗಿದೆ. ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಕೇಳೋಣ. ಇನ್ನು ಮುಖ್ಯವಾಗಿ ತರಕಾರಿ ಮತ್ತು ಸೊಪ್ಪುಗಳ ಬೆಲೆ ಹೆಚ್ಚಳಕ್ಕೆ ಒಂದು ಶುಭ ಕಾರ್ಯಕ್ರಮಗಳು ಅಂತಲೂ ಹೇಳ್ಬೋದು. ಈ ಒಂದು ಮೇ, ಏಪ್ರಿಲ್, ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಮದುವೆಗಳಾಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಹೀಗೆ ಹಲವಾರು ಒಂದು ಶುಭ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ಒಂದು ಹಿನ್ನೆಲೆ ಒಂದು ತರಕಾರಿ ಸೊಪ್ಪು ಬೆಲೆ ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತೀನಿ. ಅದರ ಜೊತೆಗೆ ವೀಳ್ಯದೆಲೆನೂ ಸಹ ಹೆಚ್ಚಳ ಆಗಿದೆ. ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ ಸರ್. ನಮಸ್ತೆ. ಈಗ ಮಾರ್ಕೆಟಲ್ಲೆಲ್ಲ ಎಲ್ಲ ತರಕಾರಿ ಸೇರಿದಂತೆ ಎಲ್ಲ ಬೆಲೆ ಹೆಚ್ಚಳ ಆಗಿದೆ, ನೀವೇನು ಹೇಳೋಕ್ಕೆ ಇಷ್ಟ? ಏನು ವಿಳೆದೆಲೆ ತುಂಬ ಬೆಲೆ. ಆಮೇಲೆ ಆ ಎಲೆ ದುಡ್ಡು ಕೊಡ್ತೀನೂ ಎಲೆ ಚೆನ್ನಾಗಿ ಬರ್ತಾಯಿಲ್ಲ ನೋಡಿ. ಎಲ್ಲ ಈ ಸೈಜು ಎಲೆ ಬರೋಲ್ಲ. ನೋಡಿ ಹಿಂಗೆ ಬರುತ್ತೆ. ಜನಗಳಿಗೆ ಎಷ್ಟು ಹೇಳಿದ್ರೆ ಬಿಸಿಲು ಜಾಸ್ತಿ, ಅದಕ್ಕೆ ಹಿಂಗೆ ಬರ್ತದೆ ಎಲೆಗಳು. ಎಲೆ ಸರಿಯಾಗಿ ಬರ್ತಾಯಿಲ್ಲ. ಅಲ್ಲಿ ತೋಟ ಅವ್ರಿಗೆ ಹೇಳಿದೆ ಎಲೆ ತೋಟ ಎಲ್ಲ ಇದಾಗ್ಬಿಟ್ಟಿದೆ, ಸಿಕ್ಕಾಗ್ಬಿಟ್ಟಿದೆ, ಎಲೆ ಬರ್ತಾಯಿಲ್ಲ ಅವ್ರು ಹೇಳ್ತಾರೆ. ಗಿರಾಕಿಗೆ ಪೂಜೆಗೆ ಕೇಳ್ತಾರೆ ಎಲೆ, ಯಾವ ಎಲೆನೇ ಸರಿಯಿಲ್ಲ, ಎಲ್ಲ ಡ್ಯಾಮೇಜು ಉಲ್ಕ ಪುಲ್ಕ ಹಂಗೆ ಬರ್ತಾಯಿದೆ. ಈ ವರ್ಷ ವರಮಹಾಲಕ್ಷ್ಮಿ ಆಯ್ತು ನೋಡಿ, ಅವತ್ತಲಿಂದ ಎಲೆನೇ ಸರಿಗೆ ಬರ್ತಾಯಿಲ್ಲ.
ಅದು ಹಬ್ಬ ಬಂತಿಲ್ಲ ಅವತ್ತಲಿಂದು ಎಲೆನೇ ಸರಿಗೆ ಬರ್ತಾಯಿಲ್ಲ, ಎಲ್ಲ ಬಿಸಿಲಿಗೆ ತೋಟ ಎಲ್ಲ ಎಲೆ ಹಿಂಗೆ ಇದಾಗ್ಬಿಟ್ಟಿದೆ. ಅದಕ್ಕೆ ಒಟ್ಟಿನಲ್ಲಿ ವಿಳೆದೆಲೆನೂ ರೇಟ್ ಜಾಸ್ತಿ ಆಗಿದೆ, ಸರಿಯಾಗಿ ಬರ್ತಾ ಇಲ್ಲ. ಇನ್ನು ತರಕಾರಿ ಬೆಲೆ, ಸೊಪ್ಪುಗಳ ಬೆಲೆ ಹೆಚ್ಚಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೊಂದು ಎಲ್ಲ ತರಕಾರಿ ಜಾಸ್ತಿ, ಮಳೆ ಬಂದ್ಬಿಟ್ಟೆ ತರಕಾರಿ ಎಲ್ಲ ಜಾಸ್ತಿನೇ ಬೆಲೆ. ಪೀನೀಸು ಅದು ಇದೆಲ್ಲ ಐಟಮು ಜಾಸ್ತಿನೇ ಬೆಲೆ. ಆಯ್ತು. ಹಾಂ, ಫಾರೂಕ್. ಕೇಳಿದ್ರಲ್ಲ, ಒಟ್ಟಿನಲ್ಲಿ ಈ ವರ್ಷ ಮಳೆ ಕಡಿಮೆ ಬಂದಿರುವುದರಿಂದ, ಅತಿ ಹೆಚ್ಚು ತಾಪಮಾನ, ಬಿಸಿಲು ಇರುವುದರಿಂದ ವೀಳ್ಯದೆಲೆ, ತರಕಾರಿ, ಸೊಪ್ಪು ಸೇರಿದಂತೆ ಒಟ್ಟು ಜನಸಾಮಾನ್ಯರು ದಿನನಿತ್ಯ ಬೆಳೆಸುವ ಸರಕುಗಳ ಬೆಲೆ ಎಲ್ಲ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ಕಳೆದ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಪ್ರತಿಯೊಂದು ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲದರಲ್ಲೂ ಸಹ ಹೆಚ್ಚಳ ಆಗಿದೆ. ಕಳೆದ ತಿಂಗಳು 30 ರೂಪಾಯಿ ಇರೋ ತರಕಾರಿ ಬೆಲೆ ಈ ತಿಂಗಳು 60 ರೂಪಾಯಿ ಆಗಿದೆ. ಒಂಟಿ ಡಬಲ್ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಮಾರುಕಟ್ಟೆಗೆ ಬರುವ ಗ್ರಾಹಕರು ಒಂದು ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು. ಹೇಗಪ್ಪ ಜೀವನ ಮಾಡೋದು ಅಂತಲೂ ಸಹ ಅಂತ ಇದ್ದಾರೆ ಅಂತಲೂ ಹೇಳ್ಬೋದು. ಹಾಗಾದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬೋಸಮ್ಮ, BTV ನ್ಯೂಸ್, ಬೆಂಗಳೂರು.